हे वेलकम टू माय यूट्यूब चैनल राइड एट 50। कर्म हमेशा धर्म से श्रेष्ठ होता है क्योंकि धर्म करके भगवान से मांगना पड़ता है, जबकि अच्छे कर्मों का फल ईश्वर स्वयं देता है। आज मैं रोज की तरह मेरा घर से साइकिल पे कलकेरी गया था। वहां एक डिफरेंट स्कूल मेरा नजर में आया। ये स्कूल जंगल के बीच पहाड़ के दलान में बसा है। ये जो कलकेरी है, धारवाड़ डिस्ट्रिक्ट, कर्नाटक स्टेट में है। धारवाड़ से तकरीबन 15 किलोमीटर दूर स्थित है ये स्कूल। ये स्पेशल स्कूल का नाम है कलकेरी संगीत विद्यालय। यहाँ पर 220 स्टूडेंट है जो आर्थिक और सामाजिक पिछड़ा है। इन बच्चों का यहाँ मुफ्त में तीनों टाइम का खाना, रहने का जगह और हिंदुस्तानी संगीत अभ्यास के साथ 1 से लेकर 10वीं कक्षा तक पढ़ाई कराते हैं। ये पिछले 15 साल से चल रहा है। इस स्कूल में गवर्नमेंट का कोई फंड नहीं मिलता है। इट इज रन बाय registered NGO for the purpose of uplifting the rural talented children of low economic backgrounds. This school is fully running with fund donated by donor. यहाँ पर बहुत लोग अपना जन्मदिन, शादी का सालगिरह, पुण्य स्मरण आदि का दिन आकर यहाँ पर अन्नदान और बच्चों को कपड़ा देते हैं। इससे बच्चों का प्यार और दिल में सुकून मिलता है। For these children, many foreigners also come here and serve each the children without any reward. Dear friends, sometimes we are spending lot of money for unwanted things. Instead of that, we can think a while and donate a little by which is possible from our side and help these children. Dear friends, how long we live is not important. How we live is important. Providing food for the hungry stomach and education to hungry mind is greatest donation this world. And the donor will get maximum satisfaction. Please help this school, link provided below. इस स्कूल में मैं परमिशन लेके अंदर गया तो लायंस क्लब धारवाड़ का फीड द हंगर प्रोग्राम चल रहा था, जो श्री सुरेश गुदगनवर और श्रीमती राजश्री गुदगनवर दंपतियों का जन्मदिन सेलिब्रेशन। इन बच्चों का बीच का ये वीडियो आप अंत तक जरूर देखिए।
ಮತ್ತು ಮೀಡಿಯಾದವ್ರಿಂದ ನಮ್ಮ ಸ್ಕೂಲಲ್ಲಿ ಎಷ್ಟೋ ಜನ ದಾನಿಗಳು ಬಂದು, ಯಾಕಂದ್ರೆ ಈಗ ನಮ್ಮ ಇದರಲ್ಲಿ ಎಲ್ಲ ಫ್ರೀ ಎಜುಕೇಷನ್ ಅಂತಂದರೆ ಇವ್ರ ಮಕ್ಕಳ ಒಂದು ಸಾಲಿದಾಗಿರ್ಬೋದು ರೀ, ಆಮೇಲೆ ಇವ್ರ ಊಟದ್ದಾಗಿರ್ಬೋದು, ಆಮೇಲೆ ಇವ್ರದ್ದು ಸಣ್ಣ ಹಾಸ್ಪಿಟಲ್ದು ಏನೋ ಇದ್ರು ಕೂಡ, ಇವನ್ ಮಕ್ಕಳಿಗೆ ಏನಾದರೂ ಹಲ್ಲಿನ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಇದ್ದರೆ ನಾವು ಇಲ್ಲೇ ಅಲ್ಲೇ ಲೋಕಲ್ ಅಂತ ಇದು ಮಾಡೋಂಗಿಲ್ಲ. ಸೊ ಡೈರೆಕ್ಟ್ ಇವ್ರನ್ನ ಡೆಂಟಲ್ ಅಂತ SDM ಹಾಸ್ಪಿಟ್ಲ್ ಇದೆ, ಸೊ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಫೇಮಸ್ ಸಿಗೋದು. ಸೊ ಆ ಹಾಸ್ಪಿಟಲನ್ನ ಕರ್ಕೊಂಡು ಹೋಗಿದ್ವಿ. ಸೊ ಇಷ್ಟೆಲ್ಲ ಇದರಿಂದ ನಮಗೆ ಎಲ್ಲ ನಮ್ಮ ಕರ್ನಾಟಕ ಅಂತ ಹೇಳೋದು ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಇದರಿಂದ ಎಲ್ಲರೂ ಬಂದು ದಾನಿಗಳು ಕೊಟ್ಟಿದ್ದು, ಹೆಲ್ಪ್ ಮಾಡಿದ್ದನ್ನು ನಮಗೆ ನಿಜವಾಗ್ಲೂ ಅವೆಲ್ಲ ದಾನಿಗಳ ಕೃಪೆಯಿಂದನೇ ಈ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಸಿಗ್ತಾ ಇರೋದು, ಒಂದು ಒಳ್ಳೆಯ ಆರೋಗ್ಯ, ಒಂದು ಉತ್ತಮವಾದ ಭವಿಷ್ಯ ರೂಪಿಸಲಿಕ್ಕೆ ನಮ್ಗೆ ಅವರ ಒಂದು ಪರೋಕ್ಷ ಅಪರೋಕ್ಷ ಸಹಾಯನೇ ಕಾರಣ ಸರ್. ಸೊ ನಿಜವಾಗ್ಲೂ ನಮ್ಮೆಲ್ಲರ ಸ್ಕೂಲ್ ಕಾಲೇಜ್ ಅವರೇ ದೇವರು ದಾನಿಗಳು. ಹರೀಶ್ ಗುದಗ್ನವರ್ ಹಾಗೂ ಶ್ರೀಮತಿ ರಾಜಶ್ರೀ ಗುದಗ್ನವರ್ ಅವ್ರ ಬರ್ತ್ಡೇ. ಸೊ ಲಯನ್ಸ್ ಕ್ಲಬ್ ವತಿಯಿಂದ, ಲಯನ್ಸ್ ಕ್ಲಬ್ ಧಾರವಾಡದಿಂದ ಫೀಡ್ ದ ಹಂಗರ್ ಪ್ರೋಗ್ರಾಮ್ ಮಾಡ್ಲಿಕ್ತೀವಿ. ಲಯನ್ಸ್ ಕ್ಲಬ್ ವಿಷನ್, ಡಯಾಬಿಟಿಕ್, ಆಮೇಲೆ ಪಿಡಿಯಾಟ್ರಿಕ್ ಕ್ಯಾನ್ಸರ್, ಹ್ಯುಮ್ಯಾನಿಟೇರಿಯನ್ ಸಪೋರ್ಟ್ ಆ್ಯಂಡ್ ಯೂತ್ ಈ ಒಂದು ದಿಶೆ ಒಳಗೆ ಕೆಲಸ ಮಾಡ್ತದೆ. ಇವತ್ತು ಫೀಡ್ ದ ಹಂಗರ್ ಪ್ರೋಗ್ರಾಮ್ನ ನಾವು ಕಲ್ಕೇರಿ ಮ್ಯೂಸಿಕ್ ಸ್ಕೂಲ್ನಲ್ಲಿ ಮಾಡ್ತಾಯಿದ್ವಿ ಆನ್ ಬಿಹಾಫ್ ಆಫ್ ಆನ್ ದ ಒಕೇಶನ್ ಆಫ್ ಲಯನ್ ಗುದಗ್ನವರ್ ಬರ್ತ್ಡೇ ಅವ್ರ ನಿಮಿತ್ತ. ಇಬ್ಬರದು ಬರ್ತ್ಡೇ ಇದೆ, ದಂಪತಿಗಳದ್ದು ಸೇಮ್ ಡೇ. ಸೊ ಇವತ್ತು ಲಯನ್ ಸುರೇಶ್ ಗುದಗ್ನವರ್ ಅವ್ರ ಬರ್ತ್ಡೇ, ಇವರು ಸುರೇಶ್ ಗುದಗ್ನವರ್. ಇವತ್ತಿನ ಈ ಒಂದು ಅತಿ ವೈಭವಿತ ಕಾರ್ಯಕ್ರಮನ ನನಗನ್ನಿಸ್ತಾ ಇದೆ. ನಾವೆಲ್ಲರೂ ಲಯನ್ಸ್ ಕ್ಲಬ್ಬಿನ ಸದಸ್ಯರಿದ್ದೇವೆ. ನಮ್ಮಿನ ಕ್ಲಬ್ಬಿನ ಸದಸ್ಯರಾದಂತಹ ಶ್ರೀ ಗುದಗ್ನವರ್ ದಂಪತಿಗಳ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸಬೇಕು ಅಂತ ಹೇಳಿ ಅವರು ನಮ್ಮ ಮನದ ಅಭಿಲಾಷೆಯನ್ನು ನಮ್ಮ ಮುಂದೆಲ್ಲ ತೋಡ್ಕೊಂಡ್ರು. ನಮಗೂ ಭಾಳ ಖುಷಿ ಆಯಿತು. ಇದರೊಂದಿಗೆ ಅನ್ನ ದಾಸೋಹವನ್ನು ಎಲ್ಲರೂ ಕೂಡ್ಕೊಂಡು ಇವತ್ತು ನಾವು ಮಾಡೋರಿದ್ದೇವೆ. ಇವತ್ತು ಅನಿರುದ್ಧ ಅವರು ಹೇಳಿದರು, ಗುದಗ್ನವರು ಮಿಸೆಸ್ ಗುದಗ್ನವರು ಬಂದ್ದಾರೆ. ಇದೇ ರೀತಿ ನಾವು 2008 ಮತ್ತು 2009ರಲ್ಲಿ ಕೂಡ ನಮ್ಮ ಮನೆಯವ್ರ ಪ್ರೆಸಿಡೆಂಟ್ ಇದ್ದಾಗ ಬಂದಿದ್ವಿ. ನಾವು ನಿಮ್ಮೆಲ್ಲರನ್ನು ಭೇಟಿಯಾಗಿ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಕೂಡ ಅವತ್ತು ನಮಗೆ ಅವರು ನಡೆಸಿಕೊಟ್ಟಿದ್ದರು. ಇವತ್ತಾಗಿ ನೀವು ಈ ಸಂಸ್ಥೆಯ ಪರವಾಗಿ ಮತ್ತು ಲಯನ್ಸ್ ಕ್ಲಬ್ಬಿನ ಸಂಸ್ಥೆಯ ಪರವಾಗಿ ಈ ಇಬ್ಬರು ದಂಪತಿಗಳಿಗೆ ನಾವೆಲ್ಲರೂ ಕೂಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆಶೀರ್ವಾದ ಪೂರ್ವಕವಾಗಿ ಮಾಡೋಣ. ನಿಮ್ಮ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಆ ಸಂಗೀತದ ಸ್ವರದಲ್ಲಿ ಒಂದು ಹುಟ್ಟುಹಬ್ಬದ ಆಶೀರ್ವಾದ ಅವರಿಗೆ ಸಿಗಲಿ, ಅವರಿಗೆ ಇನ್ನೂ ಹೆಚ್ಚು ಏಳಿಗೆ ಆಗಲಿ, ದೇವರವರಿಗೆ ಆರೋಗ್ಯ ಆಯುಷ್ಯವನ್ನು ಕೊಡಲಿ, ಒಳ್ಳೊಳ್ಳೆ ಕೆಲಸಗಳನ್ನು ನಮ್ಮ ಜೊತೆ ಕೂಡ್ಕೊಂಡು ಅವರು ಮಾಡಲಿ ಅಂತ ಹೇಳಿ ಆಶೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಇಲ್ಲೊಂದು ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಭೂಮಿ ಮೇಲಿನ ಸ್ವರ್ಗ ಹೆಂಗಿರ್ತದಂತ ನಾನು ನೋಡಿಲ್ಲ, ಆದರೆ ಇಲ್ಲಿ ಬಂದ ತಕ್ಷಣ ಸ್ವರ್ಗದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದಂಥ ಸಂತೋಷ ಅಂತೂ ನಮಗಿದೆ. ಒಮ್ಮೆ ನಾವು ಆಗಸ್ಟ್ ತಿಂಗಳಲ್ಲಿ ಬಂದಿದ್ವಿ. ಅವಾಗ ಇಲ್ಲಿ ವಾತಾವರಣ ನೋಡಿ ಇಲ್ಲಿಂದ ಬಿಟ್ಟು ಹೋಗೋ ಮನಸ್ಸೂ ಇರಲಿಲ್ಲ. ಮತ್ತೆ ಬರ್ತೀವಂತ ಹೇಳಿದ್ದೀವಿ. ಅದಕ್ಕೊಂದು ಸಂದರ್ಭ ಬೇಕಾಗಿತ್ತು ನಮಗೆ. ಈ ಸಂದರ್ಭದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ. ಈ ಶಾಲೆಯ ವ್ಯವಸ್ಥಾಪಕವರ ಕುಟುಂಬ, ಶಾಲೆಯ ಆಡಳಿತ ಮಂಡಳಿ, ಎಲ್ಲ ಶಿಕ್ಷಕ ವರ್ಗ ಮತ್ತು ಪ್ರೀತಿಯ ಆತ್ಮದ ಮುದ್ದು ಮಕ್ಕಳು, ಇದನ್ನೆಲ್ಲ ನೋಡಿದರೆ ಬಹುಶಃ ಎಲ್ಲಿ ಒಳ್ಳೆ ಮನಸ್ಸಿರ್ತದೆ, ಎಲ್ಲಿ ಒಳ್ಳೆ ಆತ್ಮ ಇರ್ತದೆ, ಅಲ್ಲಿ ಒಳ್ಳೆ ಕೆಲಸಗಳು, ಒಂದು ತೃಪ್ತಿ, ಸಮಾಧಾನ ಸಿಗ್ತದೆ ಅನ್ನೋದು ನಿಜ. ನಾವು ಲಯನ್ಸ್ ಕ್ಲಬ್ ಸೇರಿದ ಮೇಲೆ ವಿವಿಧ ಕಾರ್ಯಕ್ರಮಗಳಲ್ಲಿ ತೊಡ್ಕೊಂಡಿದ್ದೀವಿ. ಆ ರೀತಿ ಈ ಸ್ಕೂಲ್ನ ಮಾಹಿತಿನೂ ನಮಗೆ ದೊರೀತು. ನಾವು ಇಲ್ಲಿ ಬರಬೇಕನ್ನೋ ಆಸೆನೂ ಇತ್ತು. ಅದಕ್ಕೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ನಿಮ್ಮೊಂದಿಗೆ ಸ್ವಲ್ಪ ಸಮಯವನ್ನು ಕಳೀತಾ ಇದ್ದೀವಿ. ಈ ಶಾಲೆ ಇನ್ನೂ ಒಳ್ಳೊಳ್ಳೆ ಮನಸ್ಸುಗಳುಳ್ಳಂತಹ ಜನರಿಂದ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಬೆಳೀಲಿ ಅನ್ನೋ ಒಂದು ಹಾರೈಕೆಯೊಂದಿಗೆ ನಮ್ಮನ್ನು ಇಲ್ಲಿ ಬರುವಂತೆ ಮಾಡಿದಂಥ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು, ವಂದನೆಗಳು. ನಮ್ಮ ಇಬ್ಬರು ದಂಪತಿಗಳ ಹುಟ್ಟುಹಬ್ಬದ ಕಾರಣದಿಂದ ಒಂದು ಸಣ್ಣ ಕವನವನ್ನು ಅವರ ಮೇಲೆ ಬರೆದೇವಿ. ಹುಟ್ಟುಹಬ್ಬದ ಶುಭಾಶಯಗಳು. ಇಂದು ಒಂದು ವಿಶೇಷ ದಿನ, ಅದುವೇ ಗುದಗ್ನವರ್ ದಂಪತಿಗಳ ಹುಟ್ಟುಹಬ್ಬ. ಒಂದೇ ದಿನದ ತಾರೀಖಿನಲ್ಲಿ ಹುಟ್ಟಿ ಮುಂದೆ ಒಂದಾಗಿ ನಡೆದು ಸಂಸಾರ ಸಾಗರದಲ್ಲಿ ಒಂದೇ ವೃತ್ತಿಯಲ್ಲಿ ವಿದ್ಯೆದಾನ ಮಾಡಿ ರಾಮದುರ್ಗದ ಕೋಟೆಗೆ ಭದ್ರ ಬುನಾದಿಯಾದರು. ಸಾಹಿತ್ಯದಲ್ಲಿ, ಆಸಕ್ತದಲ್ಲಿ ಸಮಾಜ ಸೇವೆ ಇವರ ಗುರಿ ಎಂದು ಮುಂದೆ ನಡೆದ ದಂಪತಿಗಳಿವರು. ನಗುತ್ತಾ ಎಲ್ಲರನ್ನು ಬರೆದು ಸಿಹಿ ಹಂಚುತ್ತಾ ಸಾಗಿದ ಇವರು ತಮ್ಮ ಮುದ್ದಿನ ಮಗಳಿಗೆ ಪ್ರೀತಿಯ ತಂದೆ ತಾಯಿ ಆದರು.
ಅನ್ನದಾನವೇ ಶ್ರೇಷ್ಠವೆಂದು ಅನ್ನದಾಸೋಹ ಮಾಡಿದ ಶಿವಪಾರ್ವತಿಯಂತ ಇರುವರು. ಲಯನ್ಸ್ ಸಂಸ್ಥೆ ನಾವೆಲ್ಲ ಎಂದರೆ ಬಲು ಅಚ್ಚುಮೆಚ್ಚು ಇವರಿಗೆ. ಮಕ್ಕಳೊಂದಿಗೆ ಇಂದು ಸಂತಸ ಹಂಚಿಕೊಂಡ ಇವರು ನಿಜವಾಗಿಯೂ ಆದರ್ಶ ದಂಪತಿಗಳೇ ಹೌದು. ನೀಡಲಿ ದೇವರು ಇವರಿಗೆ ಸುಖ ಸಂಪತ್ತನ್ನು, ಬರೆಯುವ ಕೈಯಲ್ಲಿ ಅನ್ನದಾನ ಮಾಡಿದ ಇವರೇ ಧನ್ಯರು, ಇವರೇ ಧನ್ಯರು, ಇವರೇ ಧನ್ಯರು. ಧನ್ಯವಾದಗಳು. I want to thank you for coming and for on your birthday. I feel really good, and to have your support, it means a lot to us. To have the support from the community is important. We can move forward. Like you, yes, I have 1 year difference. So wish you all the best. Happy birthday. Well, personally, I wish you a happy birthday. Thank you for sharing this moment and this day with us. I guess on behalf of the general community, we very much appreciate all the work that Lions Club does in the community. We recommend the work. Thank you for that, and thank you for sharing the day with us. My name is Sil, I'm from Germany. I'm here for 1 year. I am working as a warden and English teacher. KSV is a very special place. The kids learning traditional Hindustan classical music, and the school is in a valley where the kids can enjoy the peace and the silence to get better, to learn as much as possible, and that's what the school wants, to give them a good education and the chance to learn a lot about the culture that is in Hindustan classical music.